ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡಲಾಗ್ತಿದ್ದು, ಇವತ್ತಿನ ಭಾಗದಲ್ಲಿ ದಿನಾಂಕ 6-4-2019 ಪ್ರಚಲಿತ ವಿದ್ಯಮಾನಗಳ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಈ PDF ಅನ್ನು ನೀಡಿರುವ ವೀರೇಶ್ ಜಾಲ್ಯಾಳ್ ಅವರಿಗೆ ಧನ್ಯವಾದಗಳು. ಹಾಗಾದರೆ ಪ್ರಾರಂಭಿಸೋಣ. ಏಪ್ರಿಲ್ 5 ರಾಷ್ಟ್ರೀಯ ಸಮತಾ ದಿವಸವಾಗಿ ಆಚರಣೆಯಾಗುತ್ತೆ. ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜನ್ಮದಿನದ ಅಂಗವಾಗಿ ಭಾರತ ಸರ್ಕಾರದಿಂದ ಪ್ರತಿ ವರ್ಷ ಈ ದಿನವನ್ನು ರಾಷ್ಟ್ರೀಯ ಸಮತಾ ದಿನ ಎಂದು ಆಚರಿಸಲಾಗುತ್ತೆ. ಸ್ವತಂತ್ರ ಭಾರತದ ಮೊದಲ ಕಾರ್ಮಿಕ ಸಚಿವರು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಆಗಿದ್ದರು. ಇವರ ಸಮಾಧಿ ಇರುವ ಸ್ಥಳ ಸಮತಾ ಸ್ಥಳ. ಏಪ್ರಿಲ್ 6 ಇದನ್ನು ಅಂತಾರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಗಿ ಆಚರಿಸಲಾಗುತ್ತೆ. ಪ್ರತಿ ವರ್ಷವೂ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಂಸ್ಥೆಯಿಂದ ಅಭಿವೃದ್ಧಿ, ಶಾಂತಿಗಾಗಿ, ಸಾಮಾಜಿಕ ಬದಲಾವಣೆಗಾಗಿ, ಸಮುದಾಯದ ಅಭಿವೃದ್ಧಿಗೆ ಕ್ರೀಡೆಯ ಶಕ್ತಿಯ ಮೂಲಕ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಕೋನ್ಯಾಕ್ ನೃತ್ಯ ಇದು ನಾಗಾಲ್ಯಾಂಡ್ ರಾಜ್ಯದಲ್ಲಿ ಕಂಡುಬರುವಂತಹ ನೃತ್ಯ ಶೈಲಿ ಆಗಿದ್ದು, ಕೋನ್ಯಾಕ್ ಬುಡಕಟ್ಟು ಸಮುದಾಯದವರ ಸಾಂಪ್ರದಾಯಿಕ ನೃತ್ಯ ಆಗಿದೆ. ಕುಸುರಿ ಕಲೆ ಅಂದರೆ ಮರದ ಕೆತ್ತನೆಯ ಮೂಲಕ ಆಕರ್ಷಕ ಕಲಾಕೃತಿಗಳ ರಚನೆಯನ್ನು ಈ ಕುಸುರಿ ಕಲೆ ಒಳಗೊಂಡಿದೆ. ವಿಶ್ವದ ಮೊದಲ 5G ಮೊಬೈಲ್ ನೆಟ್ವರ್ಕ್ ಬಿಡುಗಡೆಯಾಗಿದೆ. ದಕ್ಷಿಣ ಕೊರಿಯಾ ದೇಶದಲ್ಲಿ ವಿಶ್ವದ ಮೊದಲ 5G ಮೊಬೈಲ್ ನೆಟ್ವರ್ಕ್ ಅನ್ನು ಬಿಡುಗಡೆ ಮಾಡಲಾಗಿದೆ. 5 ಜನರೇಷನ್ ಮೊಬೈಲ್ ನೆಟ್ವರ್ಕ್ ಇದು 4Gಗಿಂತ 20 ಪಟ್ಟು ವೇಗವಾಗಿದೆ. 5G ಅತ್ಯಂತ ತ್ವರಿತ ಸಂಪರ್ಕವನ್ನು ಒದಗಿಸುತ್ತದೆ. ಇವುಗಳ ಸಂಪರ್ಕವು 28 GHz ಮತ್ತು 60 GHz ಗಳ ನಡುವೆ ಕಾರ್ಯನಿರ್ವಹಿಸುತ್ತದೆ. ಸ್ವಯಂ ಚಾಲನಾ ವಾಹನಗಳ ಭವಿಷ್ಯದ ಅಭಿವೃದ್ಧಿಗೆ 5G ತಂತ್ರಜ್ಞಾನವು ಮಹತ್ವದ್ದಾಗಿದೆ ಮತ್ತು 2034ರ ಒಳಗೆ ಜಾಗತಿಕವಾಗಿ ಆರ್ಥಿಕ ಪ್ರಯೋಜನಗಳಲ್ಲಿ ಮತ್ತು $565 ಶತಕೋಟಿ ಹಣವನ್ನು ತರುವ ನಿರೀಕ್ಷೆ ಇದೆ. ಹಾಗೆ ದಕ್ಷಿಣ ಕೊರಿಯಾದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ ಅಂದರೆ, ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್. ಇದರ ಪ್ರಸ್ತುತ ಅಧ್ಯಕ್ಷರು ಮೂನ್ ಜೆ-ಇನ್. ದಕ್ಷಿಣ ಕೊರಿಯಾದ ನಾಣ್ಯ ಕೊರಿಯನ್ ರಿಪಬ್ಲಿಕ್ 1. ಪೇಲೆ ಇವರು ಮಾಜಿ ಆಟಗಾರರಾಗಿದ್ದು ಬ್ರೆಜಿಲ್ನ ಫುಟ್ಬಾಲ್ ದಿಗ್ಗಜ ಕೂಡ ಆಗಿದ್ದಾರೆ. ನಾಸಾದಿಂದ ಚಂದ್ರಯಾನಕ್ಕೆ ಸಹಾಯಕಾರಿಯಾಗುವಂತಹ ರಾಕೆಟ್ ಎಂಜಿನ್ ಯಶಸ್ವಿ ಪರೀಕ್ಷೆಗೊಳಿಸಿದೆ. ಮಿಸಿಸಿಪ್ಪಿಯ ಸೆಂಟ್ ಲೂಯಿಸ್ನಲ್ಲಿನ ಸ್ಟೆನ್ನಿಸ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಯಶಸ್ವಿಯಾಗಿ ನಾಸಾದಿಂದ ಚಂದ್ರಯಾನಕ್ಕೆ ರಾಕೆಟನ್ನು ಉಡಾವಣೆ ಮಾಡಲಾಗಿದೆ. RS-25 ರಾಕೆಟ್ ಎಂಜಿನ್ ಇದರ ಕುರಿತಾಗಿ ಹೇಳಬೇಕಂದ್ರೆ, ಚಂದ್ರನಲ್ಲಿಗೆ ಗಗನಯಾತ್ರಿಗಳನ್ನು ಕರೆದೊಯ್ಯುವ ಮತ್ತು ಕರೆತರಲು ಸಿದ್ಧಗೊಂಡಿರುವಂತಹ ರಾಕೆಟ್ ಇದಾಗಿದೆ. ಬೇರ್ಶೀಟ್ ಗಗನನೌಕೆ ಚಂದ್ರನ ಕಕ್ಷೆ ಪ್ರವೇಶಿಸಿದೆ. ಮೊದಲ ಬಾರಿಗೆ ಖಾಸಗಿ ಪ್ರಯೋಜಕತ್ವದಲ್ಲಿ ಉಡಾವಣೆಗೊಂಡಂತಹ ಇಸ್ರೇಲ್ನ ಗಗನನೌಕೆಯು ಚಂದ್ರನ ಕಕ್ಷೆ ಪ್ರವೇಶಿಸಿದೆ. ಬೇರ್ಶೀಟ್ ಗಗನನೌಕೆಯು ಭೂಮಿಯಿಂದ 55 ಲಕ್ಷ ಕಿಲೋಮೀಟರ್ ದೂರದಲ್ಲಿನ ಚಂದ್ರನ ಕಕ್ಷೆ ಪ್ರವೇಶಿಸಿದೆ. ಹಾಗೆ ಇಸ್ರೇಲ್ನ ಬಾಹ್ಯಾಕಾಶ ಸಂಸ್ಥೆ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿ ಅಂದರೆ, ಇದು ಸ್ಥಾಪನೆಯಾಗಿದ್ದು 1983ರಲ್ಲಿ. ಇದರ ಕೇಂದ್ರ ಸ್ಥಳ ಇರುವುದು ಟೆಲ್ ಅವೀವ್ನಲ್ಲಿ. ಇದರ ಪ್ರಸ್ತುತ ಅಧ್ಯಕ್ಷರು ಇಟ್ಜಾಕ್ ಬೆನ್ ಇಸ್ರೇಲ್. ಸಾಧಕನ ಮಾತು: ದಿನಕ್ಕೆ ಇಂತಿಷ್ಟೇ ಗಂಟೆ ಓದಬೇಕು ಎಂದು ಸಿದ್ಧ ಸೂತ್ರ ಹಾಕಿಕೊಂಡರೆ ಆಗುವುದಿಲ್ಲ. ಸಮಯ ಸಿಕ್ಕಾಗಲೆಲ್ಲ ಓದಬೇಕು. ಓದು ಎಂಬುದು ಬದುಕಿನ ಭಾಗವೇ ಆಗಬೇಕು. ಈ ಸಾಧಕನ ಮಾತು ನೀಡಿದ ಸಾಧಕ ಅಂದರೆ ರಾಹುಲ್ ಸಂಕ್ನೂರ್, ಹುಬ್ಬಳ್ಳಿಯವರು. UPSC 2018ನೇ ಸಾಲಿನ ಪರೀಕ್ಷೆಯಲ್ಲಿ 17ನೇ ರ್ಯಾಂಕ್ ವಿಜೇತ. ಹಾಗೆ ಕರ್ನಾಟಕದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದವರು. ಹಾಗೆ ವೀರೇಶ್ ಜಾಲ್ಯಾಳ್ ಅವರಿಂದ ಸ್ಫೂರ್ತಿಯ ಮಾತು ಅಂದರೆ, ಕಹಿಯಾದ ಬೇವಿನೊಂದಿಗೆ ಸಿಹಿಯಾದ ಬೆಲ್ಲ ಬೆರೆಯುವ ಹಾಗೆ ನಿಮ್ಮ ಕಷ್ಟಗಳು ನಿಮ್ಮ ಸುಖದಲ್ಲಿ ಮರೆಯಾಗಲಿ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಯುಗಾದಿ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹಾಗೆ ವೀರೇಶ್ ಜಾಲ್ಯಾಳ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ 9035269085. ನನ್ನ ಕಡೆಯಿಂದನೂ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.